ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆಚಾಪುರ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರಾದಂತಹ ಕಲಿಮುಲ್ಲಾ ಖಾನ್ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಸರ್, ನನ್ನ ಹುಟ್ಟೂರು ಬಂದು ಮುರುಘಾಮಠ, ಆಚಾಪುರ ಗ್ರಾಮ, ಆನಂದಪುರ ಹೋಬಳಿಯಲ್ಲಿ. ನನ್ನ ಹೆಸರು ಕಲಿಮುಲ್ಲಾ ಖಾನ್. ತಂದೆ ಅಮೀರ್ ಖಾನ್, ತಾಯಿ ನೂರ್ ಜಹಾನ್. ಅಣ್ಣ ತಮ್ಮದಿರು ನಾವು 2 ಜನ ಅಣ್ಣ ತಮ್ಮ, 3 ಜನ ಅಕ್ಕ ತಂಗಿಯರಿದ್ದೀವಿ. ನಮ್ಮ ಅಪ್ಪರಿಗೆ ಬಂದು 6 ಜನ ಸಹೋದರರು ಅಂತ ದೊಡ್ಡ ಕುಟುಂಬದಿಂದ ಬಂದವರು. ನಮ್ಮ ಚಿಕ್ಕಪ್ಪ ಮುಂಚೆಯಿಂದನೂ ರಾಜಕೀಯದಲ್ಲಿದ್ದರು. ಮತ್ತೊಬ್ಬ ಚಿಕ್ಕಪ್ಪ ಇದರಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದರು. ಆ ಚಿಕ್ಕಪ್ಪದ್ರ ಜೊತೆಗೆ ಬೆರೀತಾ ನಮಗೆ ಸಮಾಜ ಸೇವೆಯಾಗಿ ಗೀಳು ಬಂತು. ನಾನು ವಿದ್ಯಾಭ್ಯಾಸ ಬಂದು PUC ಆಗಿದೆ. ನನ್ನ ಪತ್ನಿ, ನನ್ನ 2 ಮಕ್ಕಳು, ನಮ್ಮ ತಮ್ಮ, ನಾವು ಇದ್ದೀವಿ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದು ಯಾವಾಗ? ನನಗೆ ಮುಂಚೆ ರಾಜಕೀಯಕ್ಕೆ ಬರೋ ಇದಿರಲಿಲ್ಲ. ನಾನು ಸಮಾಜ ಸೇವೆಯಲ್ಲಿದ್ದೆ. ಸಮಾಜ ಸೇವೆ ಮಾಡ್ತಾ ಜನ ನನ್ನನ್ನು ಪಕ್ಷದ ಕಡೆ ಕರ್ಕೊಂಡ್ರು. ಹಾಗೆ ಪಕ್ಷದಿಂದ ಬಂದು ರಾಜಕೀಯ ಜೀವನಕ್ಕೆ ಕಾಲಿಟ್ಟಿದ್ದೀನಿ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ ಸರ್? ಮುಂಚೆ ಜನರು ನಾನು ಕಷ್ಟ ಇದ್ದಾಗ ನೇರವಾಗಿ ಭಾಗಿಯಾಗ್ತಿದ್ದೆ. ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಆಸ್ಪತ್ರೆಗೆ ಕರ್ಕೊಂಡೋಗಿರ್ಬೋದು, ಅವ್ರಿಗೆ ಏನೇ ಕಷ್ಟ ಇದ್ದರೂ ನಾನು ಮುಂಚಿತವಾಗಿ ಪಾಲ್ಗೊಳ್ತಾ ಇದ್ದೆ. ಹಾಗಾಗಿ ಜನ ನನ್ನನ್ನು ಅಪೇಕ್ಷೆ ಪಟ್ಟರು. ಮಸೂದಿ, ದೇವಸ್ಥಾನ, ಸಂಘ ಸಂಸ್ಥೆಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ದುಡಿದಿದ್ದೀನಿ. ಸಾರ್ವಜನಿಕ ರಸ್ತೆ ಕ್ಲೀನ್ ಆಗಿರ್ಬೋದು, ಗಾಂಧಿ ಜಯಂತಿ ಮಾಡೋದಿರ್ಬೋದು, ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಇರ್ಬೋದು, ಇವೆಲ್ಲದರಲ್ಲೂ ಪಾಲ್ಗೊಳ್ತಾ ಇದ್ದೆ. ಹಾಗೆ ನಾನು ಸಮಾಜ ಸೇವೆಗೆ ಬಂದೆ. ಸಮಾಜ ಸೇವೆಯಿಂದ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಚಿಕ್ಕಪ್ಪದಿರೇ ನಮಗೆ ಫಸ್ಟು ನಮ್ಮ ಸಮಾಜ ಸೇವೆ ತೊಡೋಕ್ಕೆ ಮಾರ್ಗದರ್ಶಕರಿದ್ದರು. ಆಮೇಲೆ ನಮ್ಮ ತಂದೆ ತಾಯಿಯ ಪ್ರೇರಣೆ, ಕೊನೆಗೆಲ್ಲ ಗ್ರಾಮಸ್ಥರು ಇವರೆಲ್ಲ ನನಗೆ ಪ್ರೇರಣೆ ಕೊಟ್ಟಿದ್ದಾರೆ. ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರು? ಕಾಗೋಡು ತಿಮ್ಮಪ್ಪ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಇಲ್ಲಿ ಆಗ್ತಾ ಇರೋಂಥ ವ್ಯವಸ್ಥೆಗಳು, ಕೆಲವೊಂದು ಸಣ್ಣ ಸಮಸ್ಯೆಗಳಿಗೂ ಜನ ಅಲಿತಾ ಇರೋದನ್ನು ನೋಡಿ ಆ ಜನರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ಬೋದು, ಹೀಗೂ ಮಾಡ್ಬೋದು ಅನ್ನೋ ಇದಕ್ಕಾಗಿ ನಾವು ಬಂದಿದ್ದೀವಿ. ನಮ್ಮ ಕೈಯಲ್ಲಾದ ಮಟ್ಟಿಗೆ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ನನಗೆ ಗ್ರಾಮ ಪಂಚಾಯತಿ ಚುನಾವಣೆ ನಿಜವಾಗಲೂ ಇಷ್ಟ ಇರಲಿಲ್ಲ. ಅನಿವಾರ್ಯ ಕಾರಣಗಳಿಂದ ಬಂದಿದ್ದೀನಿ. ಅವಕಾಶ ಕೊಟ್ಟು ಜನಾಪೇಕ್ಷೆ ಪಟ್ಟರೆ ತಾಲೂಕ್ ಪಂಚಾಯತಿ ಮಟ್ಟಕ್ಕೆ ಹೋಗ್ತೀನಿ. ಪಕ್ಷ ತೀರ್ಮಾನ ಮಾಡೋಕ್ಕೂ ಜನ ತೀರ್ಮಾನ ಮಾಡಬೇಕು. ಪಕ್ಷದಿಂದ ನನಗೆ ಯಾವ ಇದು ಕೊಟ್ಟರೆ, ಅವಕಾಶ ಕೊಟ್ಟರೆ ನಾನು ತಾಲೂಕ್ ಪಂಚಾಯತಿ ಮಾಡ್ತೀನಿ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ನನ್ನ ಜೀವನದ ಸಂತೋಷಗಳಿಗೆ ಆನಂದಪುರ PU ಕಾಲೇಜಿನ ಅಧ್ಯಕ್ಷನಾಗಿ ಕಳೆದ್ನಲ್ಲ, ಅದು ನನ್ನ ಜೀವನದ ಭಾರಿ ಸಂತೋಷದಗಳಿಗೆ. ಆ ಮಕ್ಕಳ ಜೊತೆಗೆ ಬೆರ್ತಿದ್ದು, ಆ ಲೆಕ್ಚರ್ಸ್ಗಳಿಗೆ ಜೊತೆಗೆ ನಾವು ಒಡನಾಟ, ಆ ಮಕ್ಕಳು ನಮ್ಮನ್ನು ನೋಡಿ ಅವ್ರ ಸಮಾಧಾನ, NSS ಕ್ಯಾಂಪು ಇದರಲ್ಲೆಲ್ಲ ಭಾಗಿಯಾಗಿರೋದು, ಅಲ್ಲೆಲ್ಲ ಮಾಡಿರೋ ಕೆಲಸ, ಸೇವೆ, ಆ ಮಕ್ಕಳನ್ನು ಗುರುತಿಸಬೇಕೆ, ಅದೆಲ್ಲ ಮಕ್ಕಳು ನಮ್ಮನ್ನು ತೋರಿಸ್ತಾ ಇದ್ದ ಪ್ರೀತಿ. ಆ ಎಲ್ಲರೂ ನಮ್ಮ ಮಕ್ಕಳು ಇದು ಕಾಲೇಜ್ ಅಧ್ಯಕ್ಷ ಉಪಾಧ್ಯಕ್ಷರು ಅಂತ ಗೊತ್ತಿರಲಿಲ್ಲ. ನಾವು ಹೋದ್ಮೇಲೆ ಆ ಮಕ್ಕಳ ಹತ್ರ ವಿಂಗಲಾಗ್ಬಿಟ್ವಿ. ಹಾಗಾಗಿ ಅಲ್ಲಿ ಸಿಕ್ಕಂಥ ಪ್ರೀತಿ, ಆಮೇಲೆ ಆ ಸದಸ್ಯರು ನಮ್ಮನ್ನು ಒಪ್ಪಿರೋದು, ನನ್ನ ಜೊತೆಗಿದ್ದಂಥ ಇದರ ಕಮಿಟಿಯ ಸದಸ್ಯರು ಎಲ್ಲರೂ ನನ್ನನ್ನು ಮಾತನ್ನು ಮೀರದೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದು, ಅದು ನನ್ನ ಜೀವನದ ಅತ್ಯಂತ ಖುಷಿಗಳಿಗೆ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾನು ಕಾಂಗ್ರೆಸ್ನಿಂದ. ಸರ್, ಏನು ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಪಕ್ಷ ಅಂದರೆ ಈ ದೇಶದ ಬಡವರಿಗಾಗಿ, ಈ ಭೂಮಿಯ ಈ ಶಾಂತಿ, ನೆಮ್ಮದಿ ಹಾಗೂ ಸಣ್ಣ ಜನರ ಒಳಿತಿಗಾಗಿ ಹೋರಾಡ್ತಾ ಇದೆ. ಜಾತೀಯತೆ ಇಲ್ಲ. ಇಂಥ ಪಕ್ಷಕ್ಕಾಗಿ ನಾವು ಯಾವಾಗಲೂ ಇದು ಮಾಡ್ತಿದ್ದೀವಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸ್ತಿದ್ದೀರಾ? ನಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಚರಂಡಿ ಸಮಸ್ಯೆ ಇದೆ. ಇನ್ನೂ ಕೆಲವು ಸಮಸ್ಯೆಗಳು ನಮ್ಮಂತರ ಬಗೆಹರಿಸೋಕ್ಕಾಗಿಲ್ಲ. ಅದನ್ನು ಈಗ ನಮ್ಮ ತಾಲೂಕಿನ ಶಾಸಕರ ಗಮನಕ್ಕೆ ತಂದಿದ್ದೀವಿ. ಅವರೆಲ್ಲದನ್ನು ನಮಗೆ ಮಾಡಿಕೊಡ್ತಾರೆ. ಆಮೇಲೆ ಮನೆಗಳ ಸಮಸ್ಯೆ, ಬಹುಮುಖ್ಯವಾಗಿ ಈಗಿರೋ ಸಮಸ್ಯೆಗಳು ನಮಗೆ ನಿವೇಶನ ಕೊಡೋ ಸಮಸ್ಯೆ. ನಿವೇಶನ ಕೊಡೋಕ್ಕೆ ಸರ್ಕಾರಿ ಜಾಗಗಳು ಖಾಲಿ ಇಲ್ಲ. ಬಡವರಿಗೆ ನಿವೇಶನ ಕೊಡೋಕ್ಕಾಗ್ತಾಯಿಲ್ಲ. ನಾವು ಬಂದಿದ್ದೀವಿ ಈಗ ಕ್ಷೇತ್ರಕ್ಕೆ, ಆದರೂ ಅವರ ನಿವೇಶನ ಕೊಡೋ ಕನಸಾಗಿ ಉಳಿತಿದ್ದೇನೋ ಅಂತ ಅನ್ನಿಸ್ತು. ಶೌಚಾಲಯಗಳು ಈಗ ಸುಮಾರಷ್ಟು ಆಗ್ತಿದ್ದಾವೆ. ಇನ್ನೂ ಶೌಚಾಲಯ ಮುಕ್ತ ಗ್ರಾಮ ಮಾಡಬಾರ್ದು. ಯಾಕಂದರೆ ಇದು ಪಾಪ್ಯುಲೇಷನ್ ಬೆಳೀತಾನೆ ಇರ್ತದೆ, ಶೌಚಾಲಯಗಳ ಅವಶ್ಯಕತೆ ಜನರಿಗೆ ಆಗ್ತಾನೆ ಇರ್ತದೆ. ಹಾಗಾಗಿ ಅದು ಮುಕ್ತ ಗ್ರಾಮ ಮಾಡಬಾರ್ದು. ಅದನ್ನು ಯಾವಾಗಲೂ ಪ್ರೊಸೀಜರಲ್ಲಿ ಇಡಬೇಕು. NRG ಉದ್ಯೋಗ ಖಾತ್ರಿ ಕೆಲಸಗಳು ನಡೀತಾ ಇದ್ದಾವೆ. NRG ಕೆಲಸಗಳು ಜನರು ಸಮರ್ಪಕವಾಗಿ ಬಳಸ್ಕೊಂಡ್ರೆ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯತೆ ಇದೆ. ಹಲವಾರು ಕಾರಣಗಳಲ್ಲಿ ಇಲ್ಲಿ NRGಗೆ ಉದ್ಯೋಗ ಖಾತ್ರಿಗೆ ರುದ್ರಭೂಮಿ ಸಮಸ್ಯೆ ಇದೆ. ಈಗ ಒಂದು 4-5 ಗ್ರಾಮಗಳಿಗೆ ನಾನು ರುದ್ರಭೂಮಿ ಶಾಂಕ್ಷನಿಗಾಗಿ ಲೆಟರ್ಗಳನ್ನು ಕಳಿಸಿದ್ದೀನಿ.
ಸಮಸ್ಯೆ ಇದೆ ಮತ್ತು ಬೇರೆ ರಸ್ತೆ ಸಮಸ್ಯೆ ಇದೆ. ಅದು ನಮ್ಮ ಶಾಸಕರು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರ ಅನುದಾನದಲ್ಲಿ ಈ ರಸ್ತೆಗಳನ್ನೆಲ್ಲ ಆದಷ್ಟು ನಮ್ಮ ಈ ಶಾಸಕರ ಅವಧಿಯಲ್ಲಿ ಅವರ ಅನುದಾನ ತಗೊಂಡು ಅವರನ್ನು ವಿಶ್ವಾಸಕ್ಕೆ ತಗೊಂಡು ನಾವು ನಮ್ಮ ಗ್ರಾಮದ ಅಭಿವೃದ್ಧಿ ಮಾಡೋಕ್ಕೆ ಇಷ್ಟಪಟ್ಟಿದ್ದೀವಿ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರು ಏನು ಹೇಳಕ್ಕೆ ಬಯಸ್ತೀರಾ? ಜನ ನಮಗೆ ಮತ ಹಾಕಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅವರು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂಥ ಅವಕಾಶವನ್ನು ನಾನು ಸದುಪಯೋಗಪಡಿಸ್ಕೊಂಡು ಅವರ ಒಳಿತಿಗಾಗಿ ನಾನು ಹೋರಾಟ ಮಾಡ್ತೀನಿ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು.